ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಮತ್ತೆ ನಾನು ನಿಮಗೆ ಒಂದು ಹೊಸ ಯೋಜನೆ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅಂತ ಬಂದಿದ್ದೀನಿ. ಅದೇನು ಅಂತ ಹೇಳೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ಈ ಇನ್ಫಾರ್ಮೇಷನ್ ನಿಮ್ಮ ಸ್ನೇಹಿತರಿಗೂ ಉಪಯೋಗ ಆಗುತ್ತೆ, ಅವರಿಗೂ ಕೂಡ ಶೇರ್ ಮಾಡಿ. ಈಗ ಆ ಯೋಜನೆ ಬಗ್ಗೆ ಮಾತಾಡೋದಾದರೆ, ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ PM ಅಜಯ ಯೋಜನೆ ಏನಿದೆ, ಇದರ ಕಡೆಯಿಂದ KSRTC ಕಡೆಯಿಂದ PM ಅಜಯ ಯೋಜನೆ ಏನಂತಂದರೆ ಭಾರಿ ವಾಹನಗಳ ಟ್ರೈನಿಂಗ್. ಅದು KSRTC ಅವರು ತಗೊಂಡಿರ್ತಾರೆ. ಆ KSRTC ಅವರು ಇವಾಗ ಅವರ ಟ್ರೈನಿಂಗ್ ಸೆಂಟರ್ಗಳ ಆದಂತಹ ಮಾಲೂರು, ಮಳವಳ್ಳಿ, ಹಾಸನ, ಚಿಕ್ಕಮಗಳೂರು ಮತ್ತು ಹೊಳಲ್ಕೆರೆ ಅಂತ ಈ 5 ಟ್ರೈನಿಂಗ್ ಸೆಂಟರ್ಗಳಿಂದ ಈ ತರಬೇತಿ ಕೊಡೋದಕ್ಕೆ ಇವಾಗ ಕಾಲ್ಫರ್ ಆಗಿದೆ. ಇವಾಗ ಇದಕ್ಕೆ ಯಾರು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಬೋದು. ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ನಿಮ್ಮ ನಿಯರೆಸ್ಟೇ ಈ 5 ಟ್ರೈನಿಂಗ್ ಸೆಂಟರ್ಗಳಲ್ಲಿ ನೀವು ಅದರ ನಿಯರೆಸ್ಟೇ ಯಾರು ಈ ಡಿಸ್ಟಿಕ್ಗಳಲ್ಲಿ ನೀವಿದ್ದರೆ, ನಿಮಗೆ ಅದನ್ನು ನಿಯರ್ ಅನಿಸಿದ್ರೆ ನೀವು ಅಲ್ಲೇ ಹೋಗಿ ಈ ಟ್ರೈನಿಂಗ್ ಸೆಂಟರ್ಗಳಲ್ಲೇ ಹೋಗಿ ಅಪ್ಲೈ ಮಾಡ್ಬೋದು. ಹೊಳಲ್ಕೆರೆ, ಮಾಲೂರು, ಚಿಕ್ಕಮಗಳೂರು, ಹಾಸನ, ಮಳವಳ್ಳಿ ಈ 5 ಟ್ರೈನಿಂಗ್ ಸೆಂಟರ್ಗಳಲ್ಲಿ ನೀವು ಎಲ್ಲಿ ನಿಯರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಬೋದು. ಇಲ್ಲ ಅಂತಂದರೆ ನಿಮ್ಮ ನಿಯರೆಸ್ಟ್ ಸೈಬರ್ ಸೆಂಟರ್ಗೆ ಹೋಗಿ KSRTC job.gov.in ಅಂತ ಗೌರ್ಮೆಂಟ್ ವೆಬ್ಸೈಟ್ ಇದೆ, KSRTC ವೆಬ್ಸೈಟ್. ಆ ವೆಬ್ಸೈಟ್ ಮೂಲಕ ಕೂಡ ನೀವು ಅಪ್ಲೈ ಮಾಡ್ಕೊಬೋದು. ಮತ್ತು ಎಷ್ಟು ವಯಸ್ಸಿನವರೆಗೂ ಇದರ ಮಿತಿ ಕೊಟ್ಟಿದ್ದಾರೆ ಅಂತಂದರೆ 45 ಇಯರ್ಸ್ವರೆಗೂ ಇರೋವಂಥವ್ರು, 45 ಇರೋವಂಥವ್ರಿಗೂ ಕೂಡ ಅವಕಾಶ ಇದೆ. 45 ಇಯರ್ಸ್ವರೆಗೂ ವಯಸ್ಸಿನ ಮಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಏನಂತಂದರೆ, ಫ್ರೀ ಫುಡ್ ಆ್ಯಂಡ್ ಅಕಮಡೇಷನ್ಸ್ ಅವ್ರದ್ದೇ ಇರುತ್ತೆ. 1 ತಿಂಗಳ ಕಾಲ ಇದರ ಟ್ರೈನಿಂಗ್ ಇರುತ್ತೆ. ಫ್ರೀಯಾಗಿ ಫುಡ್ ಆ್ಯಂಡ್ ಅಕಮಡೇಷನ್ಸ್ ಅವರೇ ಕೊಡ್ತಿದ್ದಾರೆ. ಮತ್ತು ಇನ್ನೊಂದು ಅಡ್ವಾಂಟೇಜು ಏನಂತ ಹೇಳಿದ್ರೆ, ಸಾರಿಗೆ ಇಲಾಖೆಯ ಸಹಯೋಗದೊಂದಿಗೆ ಅಂದರೆ RTO ಕಡೆಯಿಂದ DL ಡ್ರೈವಿಂಗ್ ಲೈಸೆನ್ಸ್ ಕೂಡ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ. ಎಲ್ಲ ಇನ್ಫಾರ್ಮೇಷನ್ನು ಎಲ್ರಿಗೂ ಸಿಗೋದಿಲ್ಲ. ಮತ್ತು ಫ್ರೀ ಡ್ರೈವಿಂಗ್ ಲೈಸೆನ್ಸು ತಗೊಳ್ಳೋದಕ್ಕೆ ಕಷ್ಟ ಅಲ್ವಾ. ಸೊ ಎಲ್ಲರೂ ದುಡ್ಡು ಕೊಟ್ಟರೆ ಟ್ರೈನಿಂಗ್ ತಗೊಳ್ಳೋದಕ್ಕೂ ಆಗಲ್ಲ. ಹಾಗಾಗಿ ಕರ್ನಾಟಕ ಸರ್ಕಾರದಿಂದನೇ ಈ ಅಜಯ ಯೋಜನೆಯಡಿ ಫ್ರೀಯಾಗಿ ಟ್ರೈನಿಂಗ್ನ ಕೊಡ್ತಿದ್ದಾರೆ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಲಿಲ್ಲ ಅಂತಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಖಂಡಿತವಾಗಲೂ ಯೂಸ್ ಆಗುತ್ತೆ. ಅವರಿಗೆ ಶೇರ್ ಮಾಡಿ, ಈ ಇನ್ಫಾರ್ಮೇಷನ್ ಅವರಿಗೆ ತಲುಪೋ ಥರ ಮಾಡಿ. ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಹೊಸ ಯೋಜನೆ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.